ಗಾನಲಹರಿಗೆ ಸ್ವಾಗತ. ಇವತ್ತು ನಾನು ಕನಂಬಡಿ ಗ್ರಾಮದಲ್ಲಿ ಬಸವರಾಜವ್ರ ತೋಟದಲ್ಲಿದ್ದೇನೆ. ಇಲ್ಲಿ ಒಂಥರ ಎನ್ವೈರ್ಮೆಂಟ್ ಅಗ್ರಿಕಲ್ಚರ್ ಅಂದರೆ ಈ ಥರ ಮಾಡಬೇಕು, ಈ ಥರ ಇರಬೇಕು, ನೋಡ್ತಾ ಇರಬೇಕು. ಇವತ್ತಿನ ವಿಷಯ ಈಗ ನಾವು ನೋಡ್ತಾ ಇದ್ದಿರ್ಬೋದು. ಈಗ ನಾವು ಕನಂಬಡಿ ತಿಕೋಟ ತಾಲೂಕು ಕನಂಬಡಿ ಗ್ರಾಮದಲ್ಲಿದ್ದೀವಿ. ಈ ಕನಂಬಡಿ ಗ್ರಾಮದಲ್ಲಿ ಒಂದು ವಿಶೇಷ ಬೆಳೆಯನ್ನು ಬೆಳೀತಾ ಇದ್ದೀವಿ. ಯಾವ ರೀತಿಯ ತತ್ತಂದರೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಬಳಸದೇ ಈ ಹೋಮಿಯೋಪತಿಯಿಂದ ನಾವು ಕಲ್ಲಂಗಡಿಯನ್ನು ಹಚ್ಚಿದ್ದೀವಿ. ಆ ಕಲ್ಲಂಗಡಿ ನೀವು ನೋಡ್ತಿರ್ಬೋದು, ಆಲ್ಮೋಸ್ಟ್ ಅಲ್ಲಿ ಸಾಕಷ್ಟು ಚೆನ್ನಾಗಿ ಬಂದಿದ್ದವು. ಅದರದ್ದೇ ಆದಂಥ ಒಂದು ಪೂರಕವಾದಂಥ ಮೆಥಡ್ ಇದೆ. ನಾವು ಯಾವ ರೀತಿ ನಾವು ಪ್ಲ್ಯಾಂಟೇಷನ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ. ಅದರ ಜೊತೆಗೆ ನಮ್ಮ ಜೊತೆ ಇಲ್ಲಿ ವಂಶಾಕೃತ್ ಮಠ್ ಸರ್ ಕೂಡ ಇದ್ದಾರೆ. ಅವರು ಕೂಡ ಈ ಪ್ಲಾಟ್ ನೋಡ್ಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ಅವರು ಕರೀತಾ ಇದ್ದೀನಿ. ಸರ್ ಬನ್ನಿ ಸರ್. ನಮಸ್ಕಾರ ಗಿರೀಶ್ ಬದ್ದರಗೊಂಡ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ನಾವು ಇವತ್ತು ಕನಂಬಡಿ ಗ್ರಾಮದ ಬಿರಾದಾರ್ ಅವರ ತೋಟದಲ್ಲಿದ್ದೇವೆ. ಅವ್ರಿಗೂ ನಮಗೂ 40 ವರ್ಷದಿಂದ ನಿಕಟವಾದ ಸಂಬಂಧ ಇದೆ. ಅವರು ವಿನೂತನವಾದ ಪದ್ಧತಿಯನ್ನು ಅಳವಡಿಸಿಕೊಂಡು ಕಲ್ಲಂಗಡಿಯನ್ನು ಬೆಳೆಯುವ ಒಂದು ಸಾಹಸವನ್ನು ಮಾಡ್ತಾ ಇದ್ದಾರೆ. ಅವರು ಅಗಿಗಳನ್ನು ಪಾಟೀಲ್ ನರ್ಸರಿಯನ್ನು ತೆಗೆದುಕೊಂಡು ಬಂದು ತಮ್ಮ ತೋಟದಲ್ಲಿ ಈ ಪ್ಲಾಸ್ಟಿಕ್ ಮಲ್ಚಿಂಗ್ ವಿಧಾನದಿಂದ ಅಗಿಗಳನ್ನು ಫೂಟಿಗೊಂದು ಅಗಿಯನ್ನು ಹಚ್ಚಿದೆ. 1.5 ಫೂಟಿಗೊಂದು ಅಗಿಗಳನ್ನು ಹಚ್ಚಿ ಅವು ತರುವ ಪೂರ್ವದಲ್ಲೇ ಅಲ್ಲಿ ಸ್ಪ್ರೇ ಮಾಡಿಕೊಂಡು ಹೋಮಿಯೋ ಸ್ಪ್ರೇ ಮಾಡಿಕೊಂಡು ತಂದ ಮೇಲೆ ಇಲ್ಲಿ ಅವ್ರ ತೋಟದಲ್ಲಿ ಏನು ಒಂದು ಇದು ಮಾಡಿದ್ದಾರೆ ಹಚ್ಚುವಂಥ ಸ್ಥಳ, ಅದಕ್ಕೂ ಸಹಿತ ಹೋಮಿಯೋ ಸ್ಪ್ರೇ ಮಾಡಿ ಸಸಿಗಳನ್ನು ಪದ್ಧತಿ ನಟ್ಟು ಡ್ರಿಪ್ ಇರಿಗೇಷನ್ ಮುಖಾಂತರ ನೀರು ಹಣಿಸುವ ಕಾರ್ಯಕ್ರಮ ಮಾಡಿದ್ದಾರೆ. ಈ ಕೇವಲ 30 ದಿನಗಳಾಗಿವೆ. ಸಸಿಗಳು ಬಹಳ ಚೆನ್ನಾಗಿ ಬೆಳೆದಿವೆ. ಏನಪ್ಪ ಅಂದರೆ ಹೂ ಬಿಡ್ತಾ ಇವೆ. ಇನ್ನು ಮುಂದಾದರೂ ಅವಕ್ಕೆ ಲಘು ಪೋಷಕಾಂಶಗಳನ್ನು ಹೋಮಿಯೋ ಪೋಷಕಾಂಶಗಳನ್ನೇ ಕೊಟ್ಟು ಅವುಗಳನ್ನು ಉತ್ಕೃಷ್ಟವಾದ ಕಾಯಿಯನ್ನು ನಾವು ಪಡೀತಾ ಇದ್ದೀವಿ. ನೋಡೋಕ್ಕೇನು ಇದರಲ್ಲಿ ಯಾವ ಸಂದೇಹ ಇಲ್ಲ. ಗಿಡಗಳು ಭಾಳ ಹೆಲ್ದಿ ಇವೆ. ಈ ಗಿರೀಶ್ ಬದ್ದರಗೊಂಡವರ ಸಾಹಸ ಹಾಗೆ ಇರ್ತಾ ಇದೆ. ಅವರು ಎಲ್ಲ ಬೆಳೆಗಳಲ್ಲಿಯೂ ಮಾಡಿದ್ದಾರೆ. ಈ ಸಲ ಕಲ್ಲಂಗಡಿ ಬೆಳೆಯಲ್ಲಿ ಅದು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದಾರೆ. ಮತ್ತು ಅವರಿಂದ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾವು ಕೇಳಲಿಕ್ಕೆ ಬಯಸ್ತೀನಿ. ಖಂಡಿತ ಸರ್. ಹಾಂ, ಈ ಕಲ್ಲಂಗಡಿ ನಾವು ಸುಮಾರು 1-2 ತಿಂಗಳ ಮುಂಚೆನೇ ನಾವು ಅವ್ರಿಗೆ ಭೇಟಿಯಾದೇವಿ. ಬಿರಾದಾರ್ ಸರ್ಗೆ ಭೇಟಿಯಾಗಿ ಇಷ್ಟೆಲ್ಲ ನೀವು ಅರಣ್ಯ ಬೆಳೆಗಳನ್ನು ಬೆಳೆದಿದ್ದೀರಿ, ನಡು ಖಾಲಿ ಜಾಗಿದೆ, ಸಾಕಷ್ಟು ಈ ಅರಣ್ಯ ಬೆಳೆಗಳು ತಪ್ಪಲು ಬಿದ್ದು ಇಲ್ಲಿನೂ ನ್ಯೂಟ್ರಿಷನ್ ಆ್ಯಡ್ ಆಗಿರ್ತದೆ. ಆದರೆ ಒಂದು ಶಾರ್ಟ್ ಟರ್ಮ್ ಕ್ರಾಪ್ ಅಂದರೆ ಒಂದು ಆದಾಯ. ಯಾಕಂದರೆ ಕೃಷಿ ಅಂದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ, ಖರ್ಚೇ ಜಾಸ್ತಿ. ಇವತ್ತು ಪೈಪ್ಲೈನ್ ಆಗಿರ್ಬೋದು, ಡ್ರಿಪ್ ಆಗಿರ್ಬೋದು, ಮಲ್ಚಿಂಗ್ ಅಗಿ ತರೋದಾಗಿರ್ಬೋದು, ಆಮೇಲೆ ಅವಕ್ಕೆ ನೀರು ಉಣಿಸೋದಾಗಿರ್ಬೋದು, ಈ ಥರದ್ದು ಸಾಕಷ್ಟು ಖರ್ಚೇ ಜಾಸ್ತಿ ಆಗ್ತದೆ. ಅದರಿಂದ ಲಾಭ ಕಡಿಮೆ ಆಗ್ತದೆ. ಅದಕ್ಕೆ ಆ ಉದ್ದೇಶದಿಂದ ಶಾರ್ಟ್ ಟರ್ಮ್ ಕ್ರಾಪ್ ಯಾವ ರೀತಿ ಮಾಡಬೇಕು, ಯಾವ ಸಂದರ್ಭದಾಗ ಮಾಡಬೇಕು. ಈಗ ಏನಾಗ್ತದೆ, ಈ ಸದ್ಯಕ್ಕೆ ನಾವು ಕಲ್ಲಂಗಡಿ ಹಚ್ಚಿದೆವು ತಂದಾಗ ಅದು ಯಾವ ಟೈಮಿಗೆ ನಮಗೆ ಈಲ್ಡ್ ಬರಬೇಕು ಅದನ್ನು ನಾವು ಮುಂಚೆನೇ ಪ್ಲ್ಯಾನ್ ಮಾಡಬೇಕು. ಯಾಕಂದ್ರೆ ಸಮ್ಮರ್ ಸೀಸನಲ್ಲಿ ಇದಕ್ಕೆ ಪ್ರೈಸ್ ಇರ್ತೈತಿ, ಡಿಮ್ಯಾಂಡ್. ನಾವು ಏನು ಮಾಡ್ತೀವಿ, ಅದು ಕ್ಯಾಲ್ಕುಲೇಟ್ ಮಾಡಲ್ಲ. ಗಿಡ ಹಚ್ಚಿದೇವಿ, ಅದು ಆನ್ ಸೀಸನ್ದಾಗ ಬಂದರೆ ಆಫ್ ಸೀಸನ್ ಬತ್ತಂದ್ರೆ ರೇಟ್ ಇರಲ್ಲ, ಆನ್ ಸೀಸನ್ ಬತ್ತಂದ್ರೆ ರೇಟ್ ಇರ್ತೈತಿ. ಹಂಗೆ ಆ ನಿಟ್ಟಿನಲ್ಲಿ ಬರೀ ನಾವು ಕೃಷಿ ಹಚ್ಚೋದು ಬೆಳೆಯೋದು ಅಷ್ಟೇ ಅಲ್ಲ, ಅದನ್ನು ಮಾರುಕಟ್ಟೆ ಸಮಯ ಸಂದರ್ಭದಾಗ ಯಾವ ರೇಟ್ ಇರ್ತದೆ, ಆಮೇಲೆ ಯಾವ ಸಂದರ್ಭದಾಗ ಅದು ಈಲ್ಡ್ ಬರಬೇಕು. ಆಮೇಲೆ ಇದರಲ್ಲಿ ಒಂದು ಡಿಫ್ರೆನ್ಸ್ ಮಾಡಿದ್ದೀವಿ ನಾವು. ಯಾವ ಥರ ಡಿಫ್ರೆನ್ಸ್ ಅಂದರೆ ಎಲ್ಲನೂ ಹಾರ್ವೆಸ್ಟ್ ಒಮ್ಮೆ ಬರಂಗ. ಇಲ್ಲಿ ಏಜ್ ಡಿಫ್ರೆನ್ಸ್ ಎಲ್ಲಾದ್ರೂ ಒಂದು 10-15 ದಿವಸ ಗ್ಯಾಪಲ್ಲೇ ಬರುವಂಗೆ ಮಾಡಿದ್ದೀವಿ. ಯಾಕಂದರೆ ಎಲ್ಲ ಒಮ್ಮೆ ಬತ್ತಂದ್ರೆ ಮಾರ್ಕೆಟಲ್ಲಿ ಪ್ರೈಸ್ ಇರಲಿಲ್ಲ ಅಂದರೆ ಫಾರ್ಮಸಿಗೆ ಲಾಸ್ ಆಗ್ತೈತಿ. ಅದಕ್ಕೆ 15 ಡೇಸ್ ಗ್ಯಾಪ್ ಸಿಕ್ತು ಅಂತಂದಾಗ ಈ 15 ದಿವಸದಲ್ಲಿ ಬಂದಿರತಕ್ಕಂಥ ಈಲ್ಡ್ಗೆ ರೇಟ್ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ 15 ದಿವಸದಲ್ಲಿ ಬರ್ತಕ್ಕಂಥ ಕ್ರಾಪ್ಗೆ ರೇಟ್ ಸಿಗ್ತೈತಿ. ಆ ನಿಟ್ಟಿನಲ್ಲಿ ಈ ಕನಂಬಡಿ ಗ್ರಾಮದಾಗ ಇದೊಂದು ಸಕ್ಸಸ್ಫುಲ್ ನಾವೊಂದು ಸಾಹಸವನ್ನು ಮಾಡ್ತಾ ಇದ್ದೀವಿ. ಅದೇ ಥರನಾಗಿ ಸದ್ಯಕ್ಕೆ ಹೂನು ಬಿಡ್ತಾ ಇದೆ. ಆಮೇಲೆ ಪೂರ್ತಿ ಇದಕ್ಕೆ ಯಾವುದೇ ರಾಸಾಯನಿಕ ಬಳಸದೇನೆ ಈ ಹೋಮಿಯೋ ಮೆಡಿಸಿನ್ ಬಳಸ್ಕಿಂದ ಇದೊಂದು ವಿಷಮುಕ್ತ ಆಹಾರ ಬೆಳಿಬೇಕು. ಆಮೇಲೆ ಸಾರ್ವಜನಿಕರಲ್ಲಿ ವಿಷಮುಕ್ತ ಆಹಾರನ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಕನಂಬಡಿ ಗ್ರಾಮದಾಗ ನಾವು ಇದನ್ನು ಡೆವಲಪ್ ಮಾಡಿದ್ದೀವಿ. ಇದೇ ರೀತಿ ಸಾಕಷ್ಟು ರೈತರಿಗೂ ಕೂಡ ನಾವು ತರಬೇತಿ, ಮಾರ್ಗದರ್ಶನ ಅದನ್ನೆಲ್ಲ ಕೊಡ್ತಾ ಬಂದಿದ್ದೀವಿ. ರೈತರು ಕೂಡ ಈಗ ಚೇಂಜ್ ಆಗ್ತಾ ಇದ್ದಾರೆ. ಅಂದರೆ ನಾಲೆಜ್ ಕೊರತೆಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅದನ್ನು ಎಲ್ಲಿ ನಾಲೆಜ್ ಇರ್ತೈತಿ ಅಲ್ಲಿ ಸರಿಯಾದ ರೀತಿಯಲ್ಲಿ ಬೆಳೆದ್ರೆ 100% ಇದರ ಲಾಭ ತಡ್ತದೆ ಹೇಳ್ಕೊಂಡು
ಈಗ ನಾವೊಂದು ವಿಷಯ ಹೇಳ್ಬೇಕಂತ ಮಾಡೀನಿ ರೀ. ಅರಣ್ಯ ಕೃಷಿ ಅಂದ್ರೆ ಏನು ಅನ್ನತಕ್ಕಂಥದ್ದೊಂದು ಜನರಲ್ಲಿ ಭಾಳ ತುಂಬಲಾಟಿದೆ. ಅರಣ್ಯ ಕೃಷಿ ಒಳಗೆ ಹಲವು 10 ಜಾತಿ ಅರಣ್ಯ ಗಿಡಗಳದಾವೆ. ಈಗ ನಮ್ಮ ಬಿರಾದಾರ ಏನು ಹಚ್ಚಿದ್ದಾರೆ, ಶ್ರೀಗಂಧ ಹಚ್ಚಿದ್ದಾರೆ, ಸಾಗವಾನಿ ಹಚ್ಚಾರ. ಶ್ರೀಗಂಧ ಹಚ್ಚಿ 1-1.5 ವರ್ಷ ಆಗಿದೆ. ಸಾಗವಾನಿ ಹಚ್ಚಿನೂ 1-1.5 ವರ್ಷ 2 ವರ್ಷ ಆಗಿದೆ. ಸಾಗವಾನಿ 10 ಫೂಟ್ ಹೆಚ್ಚಿಗೆ ಬಂದಿದ್ದಾವೆ. ಶ್ರೀಗಂಧನೂ ಒಂದು 8 ಫೂಟಿಂದ 10 ಫೂಟ್ ಬಂದಾವೆ. ಈ ಶ್ರೀಗಂಧ 15 ವರ್ಷ ಆದಮೇಲೆ ಅದ್ರ ಉತ್ಪನ್ನ ಬರ್ತದೆ. ಈಗ ನಮ್ಮ ಮೊಮ್ಮಕ್ಕಳಿಗೆ ಆಸ್ ಎ ಗಿಫ್ಟ್, ಮ್ಯಾರೇಜ್ ಗಿಫ್ಟ್ ಆಗಲಿ, ಬರ್ತ್ಡೇ ಗಿಫ್ಟ್, ಹಿಂಗೆ ಏನಾದರೂ ನಾವು ಗಿಫ್ಟ್ ಕೊಡ್ತೀವಿ ಅಂದರೆ ಅವ್ರ ಹುಡುಗರಿಗೆ ಒಂದು 15 ವರ್ಷ ಆದಮೇಲೆ ದೆ ಗೆಟ್ಸ್ ಇಂಟು ಕೋಟಿಗಟ್ಟಲೆ ಅವರಿಗೆ ಆದಾಯ ಬರ್ತದೆ. ಸಾಗವಾನಿ ಒಂದು 10-12 ವರ್ಷಕ್ಕೆ ಬರ್ತದೆ. ಸಾಗವಾನಿ ಅದೇ ರೀತಿಯಾಗಿಯೂ ಅದು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬರ್ತದೆ. ಅವರು ತೋಟದಲ್ಲಿ ಸುಮಾರು 550 ಗಿಡಗಳನ್ನು ಸಾಗವಾನಿ ಹಚ್ಚಿದ್ದಾರೆ. ಆಮೇಲೆ 1000 ಶ್ರೀಗಂಧ ಗಿಡ ಹಚ್ಚಿದ್ದಾರೆ. ಅವು ಗಿಡಗಳು ಭಾಳ ಹುಲಸಾಗಿ ಬೆಳೆದಾವ, ನೋಡಲಿಕ್ಕೆ ಕಣ್ಣಿಗೆ ಮುದ ನೀಡುತ್ತದೆ. ಅದೇ ರೀತಿಯಾಗಿ ಅವ್ರು ತೆಂಗಿನ ಗಿಡಗಳನ್ನು ಹಚ್ಚಿದಾರಪ್ಪ. ತೆಂಗಿನ ಗಿಡಗಳನ್ನು ಅದ್ಭುತವಾಗಿ ಬೆಳೆದಿದ್ದಾವೆ. ತೆಂಗಿನ ಗಿಡ ತೋಟ ಇಲ್ಲೇ ಪಕ್ಕದಲ್ಲಿದೆ. ಅವು ಹಚ್ಚಿಗೆ 3 ವರ್ಷ ಆಯ್ತು, ಕಾಯಿ ಆಗ್ತಾ ಇವೆ. ಅವು ಗಿಡ್ಡ ಜಾತಿ ಹೋದಾವೆ ಮತ್ತು ಉದ್ದನೆ ಅರಸಿಕೆರೆ ಟಾಲು ಇವೆ. ಒಳ್ಳೆ ರೀತಿಯಾಗಿ ಅವರು ಬೇಸಾಯ ಮಾಡ್ತಾ ಇದ್ದಾರೆ. ಒಬ್ಬರು ಆದರ್ಶ ರೈತರು, ಒಬ್ಬ ಏನಪ್ಪ ಅಂದ್ರೆ ಸುಧಾರಣೆ ಮಾಡಿದ ಒಂದು ಐಡಿಯಲ್ ಫಾರ್ಮರ್ ಏನಂತೀವಿ ನಾವು, ಸುಧಾರಿತ ಬೇಸಾಯ ಮಾಡತಕ್ಕಂಥ ಒಂದು ಬೇಸಾಯ ಮಾಡ್ತಾ ಇದ್ದಾರೆ. ಅವರಲ್ಲಿ ನಮ್ಮ ಗಿರೀಶ್ ಬದ್ದರಗೊಂಡವ್ರ ಸಹಕಾರ ಭಾಳ ಇದೆ. ಅವರು ಸೋಲಾರ್ ಪಂಪ್ ಸೆಟ್ಟನ್ನು ಅಳವಡಿಸಿದ್ದಾರೆ. ಸೋಲಾರ್ ಪಂಪ್ ಸೆಟ್ಟು 350 ಫೂಟದಿಂದ ಅದು ನೀರು ತೆಗಿತಾ ಇದೆ. 5 HP ಮೋಟ್ರ್ ಇದೆ. ಅದೇ ರೀತಿಯಲ್ಲಿ ಒಂದು ಫಾರ್ಮ್ ಪಾಂಡ್ ಮಾಡಿದ್ದಾರೆ. ಅಲ್ಲಿ ನೀರು ಸಂಗ್ರಹ ಮಾಡಿ ಹನಿ ನೀರಾವರಿ ಪದ್ಧತಿಯ ಮೂಲಕ, ಡ್ರಿಪ್ ಮೂಲಕ ನೀರನ್ನು ಅಳಿಸ್ಕೊಂಡು ನಾವು ಏನಾದರೂ ಮಾಡಬಹುದು. ನಾವು ನೀರನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ನಮಗೇನದು ಅದೇ ರೀತಿಯಾಗಿ ಹನಿ ನೀರು ಭಾಳ ಮಹತ್ವದ್ದು. ಸೇವ್ ದ ವಾಟರ್, ಸೇವ್ ದ ಸಾಯಿಲ್. ಅದೇ ರೀತಿಯಾಗಿ ನಾವು ಸಾಯಿಲಿದ್ದು ಫರ್ಟಿಲಿಟಿಯನ್ನು ಕಾಯ್ಕೋಬೇಕು. ನೀರಿನ ನಿರ್ವಹಣೆಯನ್ನು ನಾವು ಚೆನ್ನಾಗಿ ಮಾಡಬೇಕು. ಅಂದಾಗ ನಾವು ಉತ್ತಮವಾದ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಅದ. ನಮ್ಮ ಹಿಂದಕ್ಕೇನು ಹೇಳ್ಯಾರ ಗಾದಿ ಮಾತು, ಉತ್ತಮ ಖೇತಿ ಮಧ್ಯಮ ನೌಕರಿ, ಏನು ಕನಿಷ್ಠ ನೌಕರಿ ಮಧ್ಯಮ ವ್ಯಾಪಾರ ಅಂದಾರ. ಅದೇ ರೀತಿಯಾಗಿ ನಾವು ಮತ್ತೆ ಮಣ್ಣಿಗೆ ಅಂದಂಗೆ ನಾವು ಕೃಷಿಗೆ ಬರಬೇಕಾಗಿದೆ. ಮತ್ತು ಎಲ್ಲರೂ ವಿಷಮುಕ್ತ ಆಹಾರವನ್ನು ಸೇವಿಸಬೇಕು. ಅದೇ ರೀತಿಯಾಗಿ ಸಿರಿಧಾನ್ಯಗಳನ್ನು ಬೆಳೆದು ಎಲ್ಲರೂ ಸಿರಿಧಾನ್ಯವನ್ನು ಸೇವಿಸಿ ಆರೋಗ್ಯವನ್ನು ಗಟ್ಟಿಮುಟ್ಟಾಗಿ ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರೆ ಇದು ಒಂದು ಭಾಗ್ಯ. ಆರೋಗ್ಯ ಭಾಗ್ಯ ಇತ್ತನ ಎಲ್ಲ ಭಾಗ್ಯ ಸೌಭಾಗ್ಯ. ಆರೋಗ್ಯ ಭಾಗ್ಯ ಇದ್ದಿದ್ದಿಲ್ಲ, ಎಲ್ಲ ವಿನಾಶ ಐತಲ್ರಿ. ಅದಕ್ಕೆ ನಾವು ವಿನಾಶನ ಅಂಚಿನ ಕಡೆ ಹೊಂಟಿದ್ದೀವಿ. ನಾವೊಂದು ಫಾರ್ಮುಲಾ ಹೇಳ್ತೀನಿ, ಗ್ರೋ ಮೋರ್, ಈಟ್ ಲೆಸ್, ಐತಿಲ್ರಿ, ಡೈ ಅರ್ಲಿ. ಇದು ಹೈಬ್ರಿಡೇಷನ್, ಗ್ಲೋಬಲೈಸೇಷನ್. ನಾವೇನು ತೆಳಗೂ ವಿಷಪೂರಿತ ಗೊಬ್ಬರ ಹಾಕ್ತೀವಿ, ಮ್ಯಾಲೆ ಸ್ಪ್ರೇನೂ ವಿಷಪೂರಿತ ಮಾಡ್ತೀವಿ. ಇದರಿಂದ ಇಟ್ ಈಸ್ ಎ ಕಾರ್ಸಿನೋಜೆನಿಕ್. ವಿ ಆರ್ ಸಫರಿಂಗ್ ವಿತ್ ದ ಕ್ಯಾನ್ಸರ್, ಸೋ ಮೆನಿ ಪೀಪಲ್. ಈ ಕ್ಯಾನ್ಸರ್ ಸ್ಟ್ಯಾಟಿಸ್ಟಿಕ್ಸ್ ನೋಡಲಿಕ್ಕಾಗಿ ಹೈಯೆಸ್ಟ್ ಅದ ಕ್ಯಾನ್ಸರ್ಪ್ಪ. ಅದು ಕ್ಯಾನ್ಸರ್ ಹೋಗಬೇಕಾದ್ರೆ ಆಹಾರವೇ ಔಷಧ. ವಿಷಮುಕ್ತ ಆಹಾರವನ್ನು ಸೇವಿಸಿ ನಾವು ಸುಂದರವಾದ ಬದುಕನ್ನು ಮಾಡಿ ನಮ್ಮ ಜೀವನವನ್ನು ಸಾಗಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಮತ್ತು ಇನ್ನೊಂದು ಅದರ ಅಪೋಸಿಟ್, ಗ್ರೋ ಲೆಸ್, ಈಟ್ ಮೋರ್, ಲಿವ್ ಲಾಂಗರ್. ಇದು ಗ್ಲೋಬಲೈಸೇಷನ್ ಬಿಟ್ಟು ನಾವು ಹೊರಗೆ ಬಂದು ನಮ್ಮ ಹಿಂದಕ್ಕಿನ ಪೂರ್ವಜರ ಮುತ್ತಜ್ಜನಿಂದ ಏನು ಬೆಳೀತಿದ್ದೀವಿ, ಜವಾರಿ ಬೀಜಗಳನ್ನು ಬೆಳೆದು ಉತ್ತಮವಾದ ಸದೃಢವಾದ ಆರೋಗ್ಯ ಇತ್ತು. ಆವಾಗ 100 ವರ್ಷ ಬಾಳ್ತಿದ್ದೀವಿ. ಈಗ ನಮ್ಮ ಲೈಫು 60-70 ವರ್ಷಕ್ಕೆ ಆಗಿದೆ. ರೀತಿಯಲ್ಲಿ ಅದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ವಿಷಮುಕ್ತ ಆಹಾರವೇ ಒಂದು ಕಾರಣ. ಏನಪ್ಪ ಅಂತಂದರೆ ಉತ್ತಮವಾದ ಫಸಲು ಬರ್ತದೆ, ಇಂಟರ್ಕ್ರಾಪ್ ತಕ್ಕೊಂಡಂಗೆ ಆಗ್ತದೆ. ಯಾಕಪ್ಪ ಅಂದ್ರೆ ಇದೇ ರೀತಿಯಾಗಿ ನಾವು ಅವು ಸಾಗವಾನಿ ಮತ್ತು ಶ್ರೀಗಂಧ ಬರೋದ್ರಾಗ ನಾವು ಹಿಂಗೆ ಒಂದು 10 ಬೆಳೆಯನ್ನು ತೆಗೆದುಕೊಳ್ಳಬಹುದು. 10ರಿಂದ 20 ಬೆಳೆ, ವರ್ಷದಲ್ಲಿ 2 ಬೆಳೆ ತಕ್ಕೊಂಡು ನಾವು ಉತ್ತಮ ರೀತಿಯಾಗಿ ಅದರ ಫಸಲು ಪಡ್ಕೊಂಡು ನಮ್ಮ ತೋಟ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ಹಿಂದಕ್ಕೆ ಏನಿತ್ತಪ್ಪ, ಒಂದು ಸಪನ್ ಟೈಮ್ ದೊಡ್ಡ ಮಗ ಇದ್ದ ಒಕ್ಕಲ್ತನ ಮಾಡಬೇಕು, ಶಾಣೆ ಮಗ ಇದ್ದ ನೌಕರಿ ಮಾಡ್ಬೇಕಂತ. ಹಂಗೆ ಇಲ್ಲಿಗ ಶಾಣೆ ಮಗನೇ ಒಕ್ಕಲ್ತನ ಮಾಡಬೇಕು, ದೊಡ್ಡ ಮಗನೇ ನೌಕರಿಗೆ ಹೋಗ್ಬೇಕಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗಿದ್ದಿದೆ. ಮತ್ತು ಎಲ್ಲರಲ್ಲಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಶ್ರೇಷ್ಠ ಏನದ ನಮ್ಗೆ ಅದೇ ಮಾತು, ಅದೇ ಕೊನೆಯವರೆಗೂ ನಮಗೆ ಉಳಿತಕ್ಕಂಥದ್ದು. ಮತ್ತು ನಮ್ಮಲ್ಲಿ ಏನಾಗಿಬಿಟ್ಟದೆ, ಹಣ ಗಳಿಸೋ ಒಂದು ಹಪಾಪ್ತನ ಬೆಳೆದು ಬಿಟ್ಟದೆ. ಹೆಂಗೆ ಮಾಡಿ ಲಘು ಮಾಡಿ ಶ್ರೀಮಂತ ಆಗಬೇಕು, ದಿಢನೆ ಅನ್ನೋದು ನಮ್ಮಲ್ಲಿ ಒಂದು ದೇವ್ ಬಿಡೋದು. ಭಾಳ ಚಂದ ಬಂದದ, ಭಾಳ ಚಂದ ಬಂದಾಗಿದೆ. ಏನು ಕಲ್ಲಂಗಡಿ ನೋಡ್ಬೇಕು, ನೆದ ಹತ್ತಬೇಕು, ಹಂಗೆ ಬಂದದ, ಭಾಳ ಉತ್ತಮ. ಯಾಕಪ್ಪ ಅಂತಂದ್ರೆ ಈ ಗಿರೀಶ್ ಬದ್ದರಗೊಂಡವರು ಅಗದಿ ಸನಿಹದಿಂದ ಒಂದು ಭಾವಚಿತ್ರ ಫೋಟೋವನ್ನು ಕ್ಯಾಚ್ ಮಾಡ್ತಾ ಇದ್ದಾರೆ. ಗಿಡಗಳು ಎಷ್ಟು ಹೆಲ್ದಿ ಬೆಳೆದಾವಪ್ಪ ಅನ್ನೋದು. ಕೇವಲ 30 ದಿನದ ಅಗಿಯವ ಇವು, ಬರೀ 3 ತಿಂಗಳು ಬೆಳೆ.
ಕಡಿಮೆ ನೀರಿಂದ ಹೆಚ್ಚಿನ ಆದಾಯ ಬರುವ ಥರ ನೀರನ್ನು ಮೇಂಟೈನ್ ಮಾಡಿರಿ. ನೀರು ಉಳಿಸಿ, ಮಣ್ಣು ಉಳಿಸಿ ಹಾಗೂ ವೈಜ್ಞಾನಿಕ ಕೃಷಿ ಮಾಡಿ ಅಂತ ಹೇಳ್ತಾ ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಸಾಕಷ್ಟು ಜನ 90% ಜನ ಬರೀ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಿ. ನಾವಿಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ. ನಿಮ್ಮ ಪ್ರೋತ್ಸಾಹ ಇದ್ರೆ ತಾನೇ ನಾವು ಇನ್ನೂ ಹೆಚ್ಚೆಚ್ಚಿನ ಒಳ್ಳೆ ವಿಡಿಯೋಗಳನ್ನು ಮಾಡಲಿಕ್ಕೆ, ಆಮೇಲೆ ಸಕ್ಸಸ್ ಸ್ಟೋರಿಗಳನ್ನು ಹಂಚಲಿಕ್ಕೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋನ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ.